ನೋಡಿ, ಬಹಳ ದಿನದ ಒಂದು ಕನಸು ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಕೌದಲ್ಲಿ ಏನು ಈ ಒಂದು ನಾಯಕರ ಬೀದಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಜನ ಜೀವನ ಒಂಥರ ಕಂಗಾಲಾಗೋಗಿತ್ತು. ಇಲ್ಲಿ ವಿನೂತನವಾದ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ತಾವು ವೀಕ್ಷಣೆ ಮಾಡ್ಬೋದು. ಏನು ಕಾಮಗಾರಿ ಅಂತಂದರೆ, ಈ ಹಿಂದೆ ಚರಂಡಿ ಕಾಮಗಾರಿನ ಯಾವ ರೀತಿ ಮಾಡ್ತಿದ್ರು ಅಂದರೆ, ಏನೋ ಇಲ್ಲೊಂದು ಸಿ ರಸ್ತೆ, ಇಲ್ಲೊಂದು ಚರಂಡಿ ಕಾಮಗಾರಿ ಮಾಡಿ ಅವ್ರ ಮನೆ ಮುಂದೆ ಈ ಸ್ಲ್ಯಾಬ್ಗಳು ಹಾಕ್ಬಿಟ್ಟು ಹೊರಟೋಗ್ತಿದ್ರು. ಆದರೆ ಈಗ ಕಂಪ್ಲೀಟ್ ಅಲ್ಲಿಂದ ಹಿಡಿದು ಎಂಡ್ ಎಲ್ಲಿ ತನಕ ಇದೆ ಅಲ್ಲಿ ತನಕನೂ ಈ ಸ್ಲ್ಯಾಬ್ ಆಗ್ತಾ ಇದ್ದಾರೆ. ಸೊ ಇದರ ಪ್ರಯೋಜನ ಯಾವ ರೀತಿ ಇದೆ ಅಂತ ನಾನು ಒಂದಷ್ಟು ಮಾಹಿತಿ ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ನೋಡಿ, ಇದರ ಪ್ರಯೋಜನ ಯಾವ ರೀತಿ ಇದೆ ಅಂತಂದರೆ, ನಾವು ವೀಕ್ಷಣೆ ಮಾಡ್ಬೋದು. ಇದು ಇಲ್ಲಿಂದ ಹಿಡಿದು ಅಲ್ಲಿ ತನಕ ಎಲ್ಲಿ ತನಕ ಇದೆ ಚರಂಡಿ ಕೆಲಸ ಅಲ್ಲಿ ತನಕನೂ ಈ ರೀತಿ ಸ್ಲ್ಯಾಬನ್ನು ಮುಚ್ಚಲಾಗುತ್ತೆ. ನೋಡ್ಕೊಳ್ಳಿ, ಪ್ರತಿಯೊಂದು ಮನೆ ಮುಂದೆ ಈ ರೀತಿ ಸ್ಲ್ಯಾಬ್ ಹಾಕೋದ್ರಿಂದ ಇಲ್ಲಿ ಯಾವುದೇ ಥರದ ಕಸ ಮತ್ತು ಇನ್ನಿತರ ಯಾವುದೂ ಸಹ ಇಲ್ಲಿ ಅನೈರ್ಮಲ್ಯದಿಂದ ಕೂಡೋದಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದೇ ನೋಡಿ, ಈ ರಸ್ತೆ ನೋಡ್ರಿ, ಈ ಒಂದು ಚರಂಡಿ ನೋಡ್ರಿ, ಎಷ್ಟೊಂದು ಪ್ಲಾಸ್ಟಿಕ್ಗಳಿದ್ದಾರೆ, ಎಷ್ಟೊಂದು ತ್ಯಾಜ್ಯ ವಸ್ತುಗಳಿದ್ದಾರೆ, ಇನ್ಕ್ಲೂಡಿಂಗ್ ಗಿಡ ಎಲ್ಲ ಬೆಳ್ಕೊಂಡು ಕೂತಿದೆ. ಇಲ್ಲಿ ನೋಡ್ರಿ ಎಷ್ಟೊಂದು ಇದೆ ತ್ಯಾಜ್ಯ ವಸ್ತುಗಳು. ನೋಡಿ, ಇದು ಆಗಬಾರ್ದು. ಸೊ ಈಗ ಏನು ನೋಡಿ, ಇಲ್ಲಿ ನೋಡ್ರಿ, ಉದ್ದಕ್ಕೂ ನೋಡಲ್ಲೆಲ್ಲ ಗಿಡ ಮರ ಆಳು ಮೂಳು ಎಲ್ಲ ಬೆಳ್ಕೊಂಡೈತೆ. ಸೊ ಇದು ಈ ರೀತಿಯ ಒಂದು ಕಾಮಗಾರಿ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ, ಜನಗಳಿಗೆ ಏನು ಉಪಯೋಗ ಅಂದರೆ, ಇಲ್ಲಿ ಯಾವುದೋ ಒಂದು ಪ್ಲಾಸ್ಟಿಕ್ ಹಾಕೋಕ್ಕಾಗಲ್ಲ, ಏನೂ ಹಾಕೋಕ್ಕಾಗಲ್ಲ. ಇಲ್ಲಿ ಬಿದ್ದಂತಹ ಚರಂಡಿ ನೀರು ಸಲೀಸಾಗಿ ಹೋಗಿ ಹರ್ಕೊಂಡು ಹೋಗುತ್ತೆ. ಎಲ್ಲೂ ಸಹ ಅದು ಏನೋ ಕಾಮಗಾರಿ ಇದು ಅನೈರ್ಮಲ್ಯಕ್ಕೆ ಮೂಲ ಕಾರಣ ಆಗಲ್ಲ. ಈ ಒಂದು ಉತ್ತಮವಾದ ಕಾಮಗಾರಿ ಏನು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ, ಯಾಕಂದರೆ ಈ ರೀತಿ ಒಂದು ಪ್ಲ್ಯಾನಿಂಗ್ ಹೇಳ್ಕೊಟ್ಟಿರ್ತಕ್ಕಂಥ ಇಂಜಿನಿಯರ್ಗಳಿಗೆ, ಸೊ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿಗೆ ಹಾಗೂ ನಮ್ಮ ಕ್ಷೇತ್ರದ ಶಾಸಕರು MR ಮಂಜುನಾಥ್ರವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋಣ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಕಣ್ರಪ್ಪ. ಯಾಕೆಂದರೆ ನಮ್ಮ ಒಂದು ಬಹುದಿನದ ಕನಸು, ನಮ್ಮ ಕೌದಳ್ಳಿ ನಾಯಕರ ಬೀದಿ ಏನು ಅನೈರ್ಮಲ್ಯದಿಂದ ಕೂಡಿ ಕಂಗಾಲಾಗ್ಬಿಟ್ಟಿತ್ತು. ಸೊ ಅದನ್ನು ಇತ್ತೀಚಿನ ದಿನಗಳಲ್ಲಿ ಏನು ಉತ್ತಮವಾದ ಒಂದು ಚರಂಡಿ ಇರ್ಬೋದು, ಒಂದು CC ರಸ್ತೆಯ ವ್ಯವಸ್ಥೆ ಇರ್ಬೋದು, ಮತ್ತೊಂದು ಮಗದೊಂದು ಎಲ್ಲದಕ್ಕೂ ಒಂದು ಸಹಕಾರಿಯಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಶಾಸಕರು ಮತ್ತು ಈಗಾಗಲೇ ಇಲ್ಲಿ ಈ ಥರ ವರ್ಕ್ ಮಾಡಬೇಕಂತ ಪ್ಲ್ಯಾನ್ ಕೊಟ್ಟಿರ್ತಕ್ಕಂಥ ಇಂಜಿನಿಯರ್ ಅವರಿಗೆ, ಹಾಗೆ ನಮ್ಮ ವರ್ಕರ್ಸು ಏನಿದ್ದಾರೆ, ನಮ್ಮ ಈ ಒಂದು ಚರಂಡಿ ಕಾಮಗಾರಿ ಕೈಗೆ ಹೊತ್ಕೊಂಡಿರ್ತಕ್ಕಂಥ ಮರುಸ್ವಾಮಿ ಅಂದ್ಬಿಟ್ಟು ಇವರು ಸುಮಾರು ನಾವು ನೋಡೋ ಮಟ್ಟಿಗೆ ಈ ಒಂದು CC ರಸ್ತೆನ ಇವರೇ ಮಾಡಿರೋದು. ಸುಮಾರು ಸಾಕಷ್ಟು ಊರುಗಳಿಗೆ ಹೋಗಿ ಪಾಪ ಇವರು ವರ್ಕ್ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ನಮ್ಮ ಅನೂರು ಕ್ಷೇತ್ರದ ಜನತೆ ಇವ್ರನ್ನ ನೋಡಿರ್ತಾರೆ. ವೀಕ್ಷಣೆ ಮಾಡಿ, ನಮ್ಮ ಅನೂರು ಕ್ಷೇತ್ರದ ಜನತೆ ನಮ್ಮ ಇವರು ಮರುಸ್ವಾಮಿ ಅವ್ರನ್ನ ನೋಡಿರ್ತಾರೆ. ಸೊ ಉತ್ತಮವಾದ ಒಂದು ಕೆಲಸ ಕಾಮಗಾರಿಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವರು ಕಾಂಟ್ರಾಕ್ಟರು, ಅವರು ದೊರೆಸ್ವಾಮಿ ಅಂದ್ಬಿಟ್ಟು ಅವ್ರ ಹೆಸರು. ನೋಡಿ, ಈ ರೀತಿಯ ಒಂದು ಕೆಲಸ ನಡೀತಾ ಇದೆ. ಸೊ ಇಂತಹ ಒಂದು ಕೆಲಸ ನಿಮ್ಮ ಊರುಗಳಲ್ಲಿ ಇದೇ ತರಹದ ಕಾಮಗಾರಿ ಮಾಡಿದ್ರೆ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಕಣ್ರಪ್ಪ, ತಿಳಿಸ್ತಾ ಇದ್ದೀನಿ. ಒಂದು ಒಳ್ಳೆ ಉತ್ತಮ ಗುಣಮಟ್ಟದ ಕಾಮಗಾರಿ ಇದಾಗಿರ್ತದೆ. ಯಾಕೆಂದರೆ ಇಲ್ಲಿ ನಾವು ವೀಕ್ಷಣೆ ಮಾಡ್ಬೋದು, ಯಾವುದೇ ತರಹದ ಒಂದು ಕಸ ಇರ್ಬೋದು, ಯಾವುದೇ ಒಂದು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಹಾಕಲು ಸಾಧ್ಯವಾಗಲ್ಲ. ಇಂತಹ ಒಂದು ಉತ್ತಮವಾದ ಯೋಜನೆ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಇದು ನೋಡಿ, ಸ್ವಚ್ಛ ಭಾರತ ಅಂದರೆ ನೋಡಿ, ಇದು ಕಣ್ರಿ ಸ್ವಚ್ಛ ಭಾರತ ಅಂದರೆ. ಸೊ ನನ್ನ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸಿರ್ತೀನಿ. ತಮ್ಮ ಒಂದು ಅನಿಸಿಕೆಯನ್ನು ತಾವು ವ್ಯಕ್ತಪಡಿಸಿ ಅಂತ ಈ ಒಂದು ವಿಡಿಯೋನ ಎಲ್ಲ ನಮ್ಮ ಕರ್ನಾಟಕದ ಗ್ರಾಮಸ್ಥರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.